ವಂಶವ್ರೆ ಆ ಫೋಟೋ ಕೊಡಿ ಇಲ್ಲಿಂದೆ. ನನ್ ಫೋಟೋ ಹಿಡ್ಕೊಂಡು ನೀನ್ ಎಷ್ಟು ಆಟ ಆಡ್ಸಿಲ್ಲ ಅಷ್ಟು ಈಸಿಯಾಗಿ ನಿನ್ ಫೋಟೋ ನಿನ್ ಕೊಟ್ಬಿಡ್ತೀನಾ? ನೋಡಿ ಆ ಫೋಟೋ ಇಟ್ಕೊಂಡು ತಮಾಷೆ ಮಾಡಕ್ ಹೋಗಿ ಅದೇನಾದ್ರೂ ಹರಿದೋದ್ರೆ ನಾನ್ ತುಂಬಾ ಕೆಟ್ಟೋಳಾಗ್ತೀನಿ. ಕೊಡಿಲಿ. ಇವಾಗ ನೀನ್ ತುಂಬಾ ಒಳ್ಳೆವಳ. ಇವಾಗ್ಲೂ ನೀನು ಕೆಟ್ಟವಳೆ. ಅವತ್ತು ನಾನು ಎಷ್ಟು ಕಷ್ಟಪಟ್ಟು ನನ್ ಫೋಟೋನ ಇಸ್ಕೊಂಡೆ, ಅದೇ ರೀತಿ ನೀನ್ ಈ ಫೋಟೋನ ಇಸ್ಕೊ. ಆ ಫೋಟೋ ನಿಮ್ಗೆ ವಾಪಸ್ ಕೊಟ್ಟೆ ತಾನೆ? ದಯವಿಟ್ಟು ಈ ಫೋಟೋ ನಂಗೆ ವಾಪಸ್ ಕೊಟ್ಬಿಟ್ಟು. ಇದನ್ ಈಸಿಯಾಗಿ ಕೊಡ್ತಾ? ಆಟ ಆಡ್ಸ್ಬಿಟ್ಟು ತಾನೆ ಕೊಟ್ಟಿರೋದು. ಓ ಅಲ್ಲೋಗ್ತೀಯ? ಈ ಸ್ವಾತಿ ತಂಟೆಗ್ ಬಂದ್ರೆ ಹೀಗೆ ಆಗದು. ಯಾವ ಪ್ರಾಣಿ ನೀನು ಈ ತರ ಕಷ್ಟತಾರ? ಇನ್ಫೆಕ್ಷನ್ ಆದ ಕಷ್ಟ. ಅಷ್ಟು ಇಂಜೆಕ್ಷನ್ ತಗೊಂಡ್ಬರ್ತೀನಿ. ನಿನ್ನ ಹಾಸ್ಪಿಟಲ್ ನಾನೇ ಕರ್ಕೊಂಡು ಹೋಗ್ತೀನಿ. ಇದು ಯಾರು ಊರು ಹೇಳಿ? ಸ್ವಾತಿ ಊರು. ಓಯ್ ಓಯ್ ಎಲ್ಲೋಗ್ತಿದ್ಯಾ? ಒಳ್ಳೆ ಮೆಂಟಲ್ ಗಿರಾಕಿ. ಏನೋ ಮಗ, ಅಂತೂ ಬೆಂಗಳೂರಿಗೆ ಹೋದ್ಮೇಲೆ ನನ್ನನ್ನು ಮರ್ತೇ ಬಿಟ್ಟೆ ಅಲ್ವಾ? ನೀನು ಹೇಗೋ ಮರ್ಯಾದಕ್ಕಾಗತ್ತೆ? ನನ್ ಚಡ್ಡಿ ದೋಸ್ತು ಕುಚ್ಚುಕು ಕಣೋ ನೀನು. ಬರೀ ಇದೇ ತರ ಕಾಗೆ ಹಾರಿಸ್ತಾ ಇರು. ನಾನೇ ನಿನ್ನ ಜಾತ್ರೆ ಕರೆಯೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದೀರಾ. ಊರ್ ಜಾತ್ರೆ ಅಲ್ವಾ, ಅದಕ್ಕೆ ಎಲ್ರು ಸೇರ್ಕೊಂಡು ಬಂದ್ವಿ. ಅಮ್ಮನೂ ಊರಿಗೆ ಹೋಗೋಣ ಅಂತಿದ್ರು. ಮತ್ತೆ ಇನ್ನೇನ್ ಸಮಾಚಾರ? ಇನ್ನೇನಪ್ಪ ಇದೆ ಸಮಾಚಾರ? ಮುಖ್ಯವಾದ ಸಮಾಚಾರ ನೀನೇ ಹೇಳ್ಬೇಕು. ಮುಖ್ಯವಾದ ಸಮಾಚಾರನ? ಏನೋ ಅದು? ಸ್ವಾತಿ ಸಿಸ್ಟರ್ ಹೇಗಿದಾರೋ? ದಂಡ ಇಂತಿ ಆರಾಮಾಗಿದಾರ? ಲೋ ಮಗ, ಸಾರಿ ಕಣ, ನಾನು ಈ ವಿಷಯನ ನಿನ್ನ ಹತ್ರ ಕೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಮನ್ಸು ತಡಿಲಿಲ್ಲ. ನೀನ್ ಇನ್ನೂ ಹಳೆದನ್ ಮರ್ತಿಲ್ಲ ಅಲ್ವಾ? ಏನೋ ಹೇಳ್ತೀಯ? ಸ್ವಾತಿ ಅವ್ರನ್ನ ಇಷ್ಟು ಬೇಗ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ಏಯ್ ಲೋ ಮಗ, ಇನ್ನು ಎಷ್ಟ್ ದಿವಸ ಅಂತ ಇದನ್ನ ಹೇಳ್ತಿರ್ತೀಯೋ? ಸ್ವಾತಿ ಅವ್ರನ್ನ ನೋಡಿದ್ರೆ ಬೇರೆಯವ್ರನ್ನ ಮದುವೆ ಆಗಿ ಜೀವನದಲ್ಲಿ ಮುಂದಕ್ಕೆ ಹೋಗಿದ್ದಾರೆ, ನೀನ್ ಅಲ್ಲೇ ನಿಂತ್ಕೊಂಡಿದ್ಯಲ್ಲೋ? ಲೋ ಮಗ, ಅವ್ರನ್ನ ಮರ್ತು ನೀನ್ ಯಾವಾಗ್ಲೂ ಮೊದ್ಲಿನ ತರ ಆಗೋದು? ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಕಣೋ ಸ್ವಾತಿ ಅವ್ರನ್ನ ಮರೆಯೋದು. ಹಾಗಂದ್ರೆ ಹೇಗೋ ಮಗ, ಈಗಾಗ್ಲೇ ಅವ್ರಿಗೆ ಬೇರೆ ಮದುವೆ ಆಗಿದೆ, ನೀನು ಅವ್ರ ನೆನಪಲ್ಲೇ ಇರೋದು ತಪ್ಪಾಗಲ್ವೇನೋ? ನೀನು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಶರತ್. ನಾನಿನ್ನೂ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅವ್ರು ನನಗೆ ಸಿಗ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಗೊತ್ತೋ ಗೊತ್ತಿಲ್ದೇನೋ ಅವ್ರ ಲೈಫಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ಗಳಿಗೆ ನಾನು ಕಾರಣ. ನಾನೀಗ ಅವರಿಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದನ್ನ ಸರಿ ಮಾಡೋದು ನನ್ನ ಕರ್ತವ್ಯ. ಏನ್ ಹೇಳು ಮಗ, ನಾನ್ ಈ ಮಾತನ್ನ ಒಪ್ಕೊಳಲ್ಲ. ಅಲ್ಲ ಕಣ, ಪ್ರೀತಿನೇ ಇಲ್ಲ ಅಂದ್ಮೇಲೆ ಕಾಳಜಿಗೆ ಅರ್ಥ ಇರುತ್ತೇನೋ? ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಸ್ವಾರ್ಥ ಅಲ್ಲ ಕಣು. ಪ್ರೀತಿಸಿದವರು ನಮಗ್ ಸಿಗ್ಬೇಕು, ಅವ್ರು ನಮಗೆ ಸಿಗದೆ ಹೋದ್ರೆ ನಾವು ಅವ್ರನ್ನ ಹೇಟ್ ಮಾಡ್ಬೇಕು ಅನ್ನೋದು ನಿಜವಾದ ಪ್ರೀತಿ ಅಲ್ವೇ ಅಲ್ಲ. ಅವ್ರೆಲ್ಲೇ ಇದ್ರು ಚೆನ್ನಾಗಿರ್ಬೇಕು, ಅವ್ರ ಜೀವನದಲ್ಲಿ ಬರೋ ಎಲ್ಲಾ ಕಷ್ಟಗಳನ್ನ ಎದುರಿಸಿ ಅವರು ಸುಖವಾಗಿ ಜೀವನ ಮಾಡ್ಬೇಕು ಅಂತ ವಿಶ್ ಮಾಡೋದೆ ನಿಜವಾದ ಪ್ರೀತಿ. ನಾನು ಸ್ವಾತಿ ಅವ್ರ ಲೈಫಲ್ಲಿರೋ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನಾನು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಇದರಿಂದ ನನಗೆ ಸ್ವಲ್ಪ ಕಷ್ಟ ಆದ್ರೂ ಆಗ್ಬೋದು, ಆದ್ರೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಲೋ, ನಿನ್ ಇಂಟೆನ್ಷನ್ ಏನೋ ಸರಿಯಾಗಿದೆ ಕಣ, ಆದ್ರೆ ಇದರಿಂದ ವಂಶಿ ಮತ್ತೆ ಸ್ವಾತಿ ಅವ್ರ ಸಂಸಾರಕ್ಕೆ ಎಫೆಕ್ಟ್ ಆಗಲ್ವೇನೋ? ಸ್ವಾತಿ ಅವ್ರು ಸೇರಿರೋ ಮನೆ, ಅವ್ರ ಸಂಸಾರಕ್ಕೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ. ಹಾಗೆ ಸ್ವಾತಿ ಅವರ ಸ್ವಂತ ಮನೆ, ಅವ್ರ ಮನೆಯವ್ರ ಕೈ ಸೇರೋ ತರ ನಾನೇ ನೋಡ್ತೀನಿ. ಲೋ ಮಗ, ಅಲ್ಲೋ ಸ್ವಾತಿ ಅವ್ರೇನೋ ಯಾಕೆ ಹಂಗೋಡೋಗ್ತಿದ್ರ? ಹೌದು ಕಣ, ಏನು ಅಂತ ಕೇಳ್ಕೊಂಬರ್ತೀನಿ ನೀವು. ಏ ಮಗ, ನಾನು ಬರ್ತೀನಿ. ಇದು ಬೇಡ, ನೀನ್ ರೆಸಾರ್ಟ್ ಹತ್ರ ಹೋಗು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಈಗ ಅಕ್ಕ, ನಂಗೂ ಬಾಯಾರಿಕೆ ಆಗ್ತದೆ, ಸ್ವಲ್ಪ ನೀರ್ ಕೊಡ್ತೀಯಾ? ತಗೋ ಪುಟಿ, ಕೊಡೋಣ. ಪ್ರೀತಿ, ನನಗೂ ಬಾಯಾರಿಕೆ ಆಗ್ತಾ ಇದೆ, ಒಂಚೂರು ನೀರ್ ಕೊಡಪ್ಪ. ಅಜ್ಜಿ, ನನ್ಗೂ ತುಂಬಾ ಬಾಯಾರಿಕೆ ಆಗ್ತದೆ, ನಂಗೊಂದ್ ಸ್ವಲ್ಪ ನೀರ್ ಕೊಡು. ಅಯ್ಯೋ, ನೀರೆಲ್ಲ ಖಾಲಿ ಆಯ್ತಲ್ಲ ಪುಟ. ಕೊಡಿ, ಪಕ್ಕದ ಮನೇಲಿ ತಗೊಂಬರ್ತೇನೆ. ತುಂಬಪ್ಪ, ನೀರಮ್ಮ ತರ್ತಾನಂತೆ. ಹೋಗಪ್ಪ. ಸ್ವಾತಿ, ಯಾಕಮ್ಮ ಈ ತರ ಓಡ್ಕೊಂಡ್ ಬರ್ತಿದ್ಯಾ? ಏನಾಯ್ತು? ಅಲ್ಲೇನಾದ್ರೂ ಸಮಸ್ಯೆನಾ? ಅಮ್ಮ, ಸಮಸ್ಯೆ ಆಗಿರೋದು ನನಗಲ್ಲ, ನಿಮ್ಮೆಲ್ರಿಗೂ ಸಮಸ್ಯೆ ಆಗಿದೆ ಅಂತಾನೆ ನನಗ್ ಗೊತ್ತಾಯ್ತು. ಯಾಕೆ ಎಲ್ರು ಹೀಗೆ ಕೂತಿದ್ದೀರಾ? ನಾವು ಫೋನ್ ಮಾಡ್ಬಾರ್ದಮ್ಮ? ನಮಗೇನೇ ಆಗಿದೆ? ಸರೋಜಾತ್ಗೆ ಬರ್ಲಿ ಅಂತ ಇಲ್ಲಿ ಕೂತಿದ್ವಿ, ಫೋನ್ ಮಾಡಿದ್ವಿ, ಯಾಕೋ ಅವ್ರ ಫೋನೇ ಹೋಗ್ತಾ ಇಲ್ಲ. ಇನ್ನೇನ್ ಬಂದ್ಬಿಡ್ತಾರೆ, ಅದಕ್ಕೆ ಕೂತಿದೀವಿ ಅಷ್ಟೇ ಕಣೆ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ನಿಮ್ಮೆಲ್ರೂ ಮುಖ ನೋಡಿದ್ರೆ ನಂಗೆ ಗೊತ್ತಾಗ್ತದೆ. ಭಾವ, ಚೈತ್ರ ಕೋಪ ಮಾಡ್ಕೊಂಡಿದ್ದಾಳ್ ತಾನೆ, ನಮ್ಗೆ ಗೊತ್ತಿತ್ತು. ನೀವಾದ್ರೂ ಒಂದ್ ಫೋನ್ ಮಾಡ್ಬಾರ್ದ ಭಾವ? ಅದು ಸ್ವಾತಿ, ಇದು ನಮ್ಮನೆ. ನಾವೆಲ್ರೂ ಇಲ್ಲಿಗೆ ಬಂದಾಗ ಚೈತ್ರ ಬಾಗ್ಲಾಕ್ ಹೊರಟೋದ್ಲು ಅಂತ ಯಾವ ಬಾಯ್ನಲ್ಲಿ ಹೇಳಿ ಸ್ವಾತಿ? ಅಷ್ಟಕ್ಕೂ ಇದನ್ನೆಲ್ಲ ನಿನಗ್ಯಾಕೆ ಹೇಳ್ಬೇಕು? ನೀನ್ ಯಾವಾಗ ನಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ದೆ, ನಿನ್ ಸ್ವಾರ್ಥಕ್ಕೋಸ್ಕರ ಹೋಗ್ ಮದ್ವೆ ಆದ್ಯೋ, ಅವಾಗ್ಲೇ ನಿನಗೂ ನಮ್ ಮನೆಯವ್ರಿಗೂ ಇದ್ದಿದ್ ಸಂಬಂಧ ಸತ್ತೋಯ್ತು. ಹಾಗ ಅನ್ಕೊಂಡಿರೋದು ನೀನು, ನಾವಲ್ಲ. ಅತಿಯಾಗಿ ಆಡ್ಬೇಡ. ಏನೋ ಕಷ್ಟದಲ್ಲಿ ಇದೀವಿ ಅಂತ ಓಡ್ ಬಂದಿದ್ದಾಳೆ. ನೀನೇನು ತರ ಸ್ವಾರ್ಥಿಯಾಗಿದ್ರೆ ಅವಳು ರಿಸಾರ್ಟ್ ಅಲ್ಲೇ ಇರ್ತಿದ್ಲು. ಚಿತಾ, ಏನಾಗಿದ್ಯಾ ನಿಂಗೆ? ಯಾಕೆ ಎಲ್ಲದಕ್ಕೂ ಸ್ವಾತಿನ್ ಬೈತೀಯ? ಅಮ್ಮ, ಇವಾಗ ವಿಷಯ ಬಿಟ್ಬಿಡಮ್ಮ, ನಡೀರಿ, ಏನಾದ್ರು ರೆಸಾರ್ಟಿಗೆ ಹೋಗೋಣ. ನನ್ ಜೊತೆ ಬನ್ನಿ ಬಾಬಾ, ಬನ್ನಿ ಹೋಗೋಣ. ಬಿಡ, ನಮ್ ಸ್ಥಿತಿ ನೋಡಿ ಆಡ್ಕೊಳಕ್ ಬಂದಿದ್ಯಾ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಹೇಗ್ ಬಂದ್ಯೋ ಹಾಗೆ ಹೊಟ್ಟೋಗ್ಬಿಡೋ. ಅಕ್ಕ ಪ್ಲೀಸ್ ಕಣೆ, ಎಲ್ಲರೂ ಜರ್ನಿ ಮಾಡಿ ಸುಸ್ತಾಗಿರ್ತೀರಾ, ಇದನ್ನೆಲ್ಲ ನಾವ್ ಆಮೇಲೆ ಮಾತಾಡೋಣ. ನನ್ ಜೊತೆ ಇವಾಗ ಬನ್ನಿ ಪ್ಲೀಸ್. ಸಾಕ್, ಸುಮ್ನೆ ಇರ. ನಾವ್ ಈ ಸ್ಥಿತಿಲಿ ಇರೋದಕ್ಕೆ ಕಾರಣನೇ ನೀನು. ನಮ್ಮನ್ ಬೀದಿ ಕಳ್ಳಿ ಇವಾಗ ಡ್ರಾಮಾ ಮಾಡ್ತಾ ಇದ್ಯಾ? ನೀನ್ ರೆಸಾರ್ಟ್ ಅಲ್ಲಿ ಹಾಯಾಗಿರು, ಹೋಗೋ. ಯಾಕೆ ಇಷ್ಟೊಂದು ಚುಚ್ಚು ಮಾತಾಡ್ತೀಯಾ? ಅಮ್ಮ, ಅಜ್ಜಿ, ನೀವಾದ್ರೂ ಹೇಳಿ ಪ್ಲೀಸ್. ಎಷ್ಟೊತ್ತು ಅಂತ ಇಲ್ಲ ನಿಂತ್ಕೊಂಡಿರ್ತೀರಾ? ರೆಸಾರ್ಟಿಗೆ ಬಂದು ರೆಸ್ಟ್ ಮಾಡ್ಬೋದಲ್ವಾ? ನನ್ ನಿಮ್ಮನ್ನೆಲ್ಲ ಈ ತರ ನೋಡೋದಕ್ಕೆ ತುಂಬಾ ಸಂಕಟ ಆಗ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಪ್ಪ ಏನಾದ್ರು ನಮ್ನ ಈ ಪರಿಸ್ಥಿತಿ ನೋಡಿದ್ರೆ ಎಷ್ಟ್ ನೋವು ಪಟ್ಟಿರೋರು. ಸಾಕ್, ಸುಮ್ನಿರು ಸ್ವಾತಿ. ಎಲ್ಲದಕ್ಕೂ ಅಪ್ಪನ ಹೆಸರನ್ನ ತಂದು ಇಲ್ಲಿ ಡ್ರಾಮಾ ಮಾಡ್ಬೇಡ.
ಅಪ್ಪ ಇದ್ದಿದ್ರೆ ನಮ್ಮನ್ನ ಈ ಸ್ಥಿತಿಲಿ ನೋಡಿ ನೋವು ಪಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಇದ್ದಿದ್ರೆ ನಮ್ಮನ್ ಯಾವತ್ತೂ ಈ ಸ್ಥಿತಿಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಅವ್ರೇನಾದ್ರೂ ಇದ್ದಿದ್ರೆ ನೀನ್ ಮನೆ ಮರ್ಯಾದಿನ ತೆಗೆದು ಯಾವನ್ನೋ ಕದ್ದು ಮುಚ್ಚಿ ಕಟ್ಕೊಂಡಿರೋದನ್ನ ನೋಡಿ ನೋವು ಪಡೋರು ಅಷ್ಟೇ. ಪ್ಲೀಸ್, ವಿಷಯ ಎಲ್ಲರಿಗೂ ಹೋಗ್ತಿದೆ, ದಯವಿಟ್ಟು ಸುಮ್ನಿರು. ಅಕ್ಕ, ಸ್ವಾತಿ ಹೇಳೋದ್ರಲ್ಲ ಅರ್ಥ ಇದೆ ಅಕ್ಕ. ಸರೋಜ ಅತ್ತೆ ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವ್ ರೆಸಾರ್ಟ್ ಅಲ್ಲಿ ಉಳ್ಕೋಬಹುದಲ್ವಾ? ಹೌದು, ಯಾರಿಗೂ ಸ್ವಾಭಿಮಾನ ಅನ್ನೋದೇ ಇಲ್ವಾ? ಅವ್ರ ಮುಂದೆ ಹೋಗಿ ನಿಲ್ಲೋದಕ್ಕೆ ನನ್ಗಂತೂ ಇಷ್ಟ ಇಲ್ಲ. ನೋಡೆ ಸ್ವಾತಿ, ಹೀಗೆಲ್ಲ ಮಾಡಿ ನನ್ ಮನ್ಸನ್ನ ಬದಲಾಯಿಸಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ. ಅಕ್ಕ ಪ್ಲೀಸ್ ಕಣೆ, ನನ್ ಮೇಲಿರೋ ಕೋಪಕ್ಕೆ ನಮ್ ಮನೆಯವ್ರಿಗೆಲ್ಲ ತೊಂದ್ರೆ ಆಗೋ ತರ ಮಾಡ್ಬೇಡ ಪ್ಲೀಸ್. ಎಲ್ಲ ನನ್ ಜೊತೆ ಬನ್ನಿ ಅಕ್ಕ, ಪ್ಲೀಸ್ ಬಾ ಅಕ್ಕ, ಹೋಗೋಣ. ಬಿಡೆ, ನನ್ ಮೈ ಮುಟ್ ಮಾತಾಡ್ಸ್ಬೇಡ ನೀನು. ಗೀತಾ, ನಿನ್ ಕೋಪಕ್ಕೆ ಕಾರಣನೇ ಇಲ್ಲ. ಅವಳೇನ್ ಪಕ್ಕದ ಮನೆಯವಳ? ಸ್ವಂತ ನಿನ್ನ ಒಡ ಹುಟ್ಟಿದ ತಂಗಿ ಕಣೆ. ಅಜ್ಜಿ, ಅಕ್ಕನ್ಗೆ ಯಾವತ್ತೂ ನನ್ ಪರಿಸ್ಥಿತಿ ಅರ್ಥ ಆಗಲ್ಲ. ನೋಡೆ ಗೀತಾ, ನನಗ್ ಯಾರ್ದು ಶಿಫಾರಸ್ ಬೇಕಾಗಿಲ್ಲ. ಕೊನೆದಾಗೊಂದ್ ಮಾತ್ ಹೇಳ್ತೀನಿ ಕೇಳಿ. ಯಾರ್ಯಾರು ಅವಳ ಪರ ವಹಿಸ್ಕೊಂಡ್ ಮಾತಾಡ್ತಿದಿರೋ ಅವ್ರು ಅವಳ ಜೊತೆನೆ ಹೋಗ್ಬಹುದು. ನಾನ್ ಮಾತ್ರ ಎಲ್ಲಿಗೂ ಬರಲ್ಲ. ಅಮ್ಮ, ಪದ್ಮಾಸ್, ಅಮ್ಮ ತುಂಬಾ ಹೊತ್ತಾಯ್ತಾ ಬಂದು? ನಂಗೊಂದ್ ಫೋನ್ ಮಾಡೋದಲ್ವೇನೋ? ಇಲ್ಲ ಅಮ್ಮ, ನಿನಗ್ ಕಾಲ್ ಮಾಡ್ದೆ, ಫೋನ್ ಕನೆಕ್ಟ್ ಆಗ್ಲಿಲ್ಲ. ಹಾಳಾದಿ ಊರಲ್ಲಿ ನೆಟ್ವರ್ಕೇ ಸಿಗೋದಿಲ್ಲ. ಅಮ್ಮ ಕ್ಷಮಿಸ್ಬಿಡಮ್ಮ. ಅಯ್ಯೋ, ನಿನ್ ಮಗಳಿದಾಳಲ್ಲ. ಅಯ್ಯೋ, ಅದೆಲ್ಲ ಗೊತ್ತಿದೆ. ಒಳಗ್ ಹೋಗಿ ಮಾತಾಡೋಣ ಬಾ. ಬನ್ನಿ ಒಳಗ್ ಹೋಗಿ. ಪದ್ಮ, ಬೇಜಾರ್ ಮಾಡ್ಕೊಳ್ಬಿಡ್ವೆ. ನಂಗೆ ಹೊರಗಡೆ ಕೆಲ್ಸ ಇತ್ತು, ಬರೋದು ರಾತ್ರಿ ಆಗ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ನೀವ್ ರಾತ್ರಿವರೆಗೂ ಇಲ್ಲೇ ಇರ್ಬೇಕಾಗಿತ್ತು ಹೊರಗಡೆನೆ. ದೇವ್ರ ದೊಡ್ಡವನ್ ಕಣೆ, ಸ್ವಾತಿನ್ ಕಳಿಸ್ದ. ಸ್ವಾತಿನ? ಏನ್ ಹೇಳ್ತಾ ಇದ್ರ ಅದಕ್ಕೆ? ಹೌದು ಕಣೆ, ನಾನ್ ಊರಾಚೆ ಹೋಗ್ತಿದ್ನಾ, ಅಷ್ಟರಲ್ಲಿ ಸ್ವಾತಿ ಬಂದ್ಲು. ಅತ್ತೆ ಅತ್ತೆ ಅತ್ತೆ, ಅರೆ ಸ್ವಾತಿ, ಏನಮ್ಮ ನೀನಿಲ್ಲಿ? ಊರಿಗೆ ಯಾವಾಗ ಬಂದೆ? ಎಲ್ಲ ಅವರೆಲ್ಲ ಕಾಣಿಸ್ತಿಲ್ಲ. ಯಾಕಮ್ಮ, ಏನಾಯ್ತು? ಅತ್ತೆ ಒಂದ್ ಅನಾಹುತ ಆಗೋಗಿದೆ ಅತ್ತೆ. ಏನಾಯ್ತೆ ಅನಾಹುತ? ಇಲ್ಲಿ ನೋಡಿ. ಅಯ್ಯೋ ದೇವ್ರೆ, ಪದ್ಮಕುಮಾರ ಊರಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ನಾನು ಬರೋಕ್ ಹೇಳಿದ್ದೆ. ಇದಕ್ಕೆಲ್ಲ ಕಾರಣ ಆ ಚೈತ್ರನೇ. ಪ್ಲೀಸ್ ಅತ್ತೆ, ಬೇಗ ಅಲ್ಲಿಗೆ ಹೋಗಿ. ಸ್ವಂತ ಊರಿಗ್ ಬಂದು ಸ್ವಂತ ಮನೆ ಇದ್ರೂನು ಬೀದಿಲ್ ನಿಲ್ಲೋ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು. ನಾನ್ ರೆಸಾರ್ಟಿಗೆ ಬನ್ನಿ ಅಂತ ಕರ್ದೆ, ಆದ್ರೆ ಯಾರು ಬರಕ್ ರೆಡಿ ಇಲ್ಲ ಅತ್ತೆ. ಅಪ್ಪ ಇದ್ದಿದ್ರೆ ನಮ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅತ್ತೆ ಪ್ಲೀಸ್ ಬೇಗ ಅಲ್ಲಿಗೆ ಹೋಗಿ ಅತ್ತೆ. ನೀನೇನ್ ಯೋಚನೆ ಮಾಡ್ಬಿಡಮ್ಮ, ನಾನು ಈಗ್ಲೇ ಹೋಗ್ತೀನಿ. ಪದ್ಮ, ಆ ಹುಡುಗಿಗೆ ತನ್ನೋರು ಅಂದ್ರೆ ಎಷ್ಟು ಅಕ್ರೆ ಅಲ್ವಾ? ಪದ್ಮ, ನೀನ್ ಪುಣ್ಯ ಮಾಡಿದೀಯ ಕಣೆ, ಅಂಕ ಮಗಳನ್ನ ಪಡೆಯೋದಕ್ಕೆ. ನಿಜ ನೀವ್ ಹೇಳೋದು. ಅಷ್ಟು ದೊಡ್ಡ ಮನೆಗ್ ಸೊಸೆಯಾಗಿ ಹೋಗಿದ್ರು, ಹಗ್ಲು ರಾತ್ರಿ ಅವಳಿಗೆ ನಮ್ಮದೇ ಯೋಚನೆ. ಕಣ್ಣೀರ್ ಹಾಕ್ಬಿಡ ಪದ್ಮ, ದೇವ ದೊಡ್ಡವನು, ಎಲ್ಲ ಒಳ್ಳೇದಾಗುತ್ತೆ. ಬಾ. ಅಪ್ಪ ಅಪ್ಪ ಅಪ್ಪ, ಮತ್ತೆ ಹೇಗಿದ್ದೀರಪ್ಪ? ಫಸ್ಟ್ ಕ್ಲಾಸ್. ಬಾ ಕೂತ್ಕೋ. ಅಮ್ಮ ಎಲ್ಲಿ? ಮಲ್ಲಿಕಾ, ನೋಡ ಯಾರು ಬಂದಿದ್ದಾರೆ ಅಂತ. ಆಮೇಲೆ ಬರ್ಬೇಕಾದ್ರೆ ಎಲ್ಲ ಆರಾಮಾಗಿ ಬಂದ್ಯಾ? ಇಲ್ಲ ಅಪ್ಪ, ಎಲ್ಲ ಆರಾಮಾಗೆ ಬಂದ್ವಿ. ಆದ್ರೆ ಆ ಮೇಘ ಮಾತ್ರ ನಿತ್ಯ ಕಾರಲ್ಲಿ ಒಕ್ಕರ್ಸ್ಕೊಂಡು ನಮ್ ಜೊತೆನೆ ಬಂದ್ಲು. ಕಾರಿಂದ ಎದ್ದು ಬಿಸಾಕ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದ್ರೆ ಏನ್ ಮಾಡ್ಲಿ, ಅಜ್ಜಿ ತಾತ ನಮ್ ಕಾರಲ್ಲೇ ಇದ್ರಲ್ಲ, ಅದಕ್ಕೆ ಸುಮ್ನೆ ಬಂದೆ. ಯೋ, ಮೇಘನ್ ಕತೆ ನಮ್ಗೆ ಯಾಕೆ? ಆ ಸ್ವಾತಿ ವಂಶಿಕತೆ ಏನು ಅದನ್ ಮೊದ್ಲು ಹೇಳು. ಅಯ್ಯೋ, ಅದನ್ ಏನ್ ಕೇಳ್ತೀರಾ? ಯಾವಾಗ್ಲೂ ಕಿರ್ಚಾಡ್ತಾ ಇರ್ತಾರೆ. ಅಜ್ಜಿಗ್ ಅದ್ ಗೊತ್ತಿದ್ರು ಸಮಾಧಾನ ಮಾಡಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ. ಯಾವಾಗ ನೋಡಿದ್ರು ಇದೇ ಆಗ್ತಿರುತ್ತೆ. ಹೌದಾ? ಹಾಗಿದ್ರೆ ಅವರಿಬ್ಬರ ಮಧ್ಯೆ ಬೆಂಕಿ ಹಚ್ಚೋಕೆ ಇನ್ನು ತುಂಬಾ ಅವಕಾಶ ಇದೆ ಅಂತ ಆಯ್ತು. ಅವಕಾಶ ಸಿಗುತ್ತೆ ಅಪ್ಪ, ಆದ್ರೆ ಹೇಗೋ ಏನೋ ನೆಕ್ಸ್ಟ್ ಡೇ ಅನ್ನೋಷ್ಟ್ರಲ್ಲಿ ಎಲ್ಲ ಸರಿ ಹೋಗಿರತ್ತೆ. ಹೌದಾ? ಆದ್ರೂ ವಂಶಿ ಸ್ವಾತಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾನೆ ಅಂತಂದ್ರೆ ನಿಂಗೆ ಅದ್ ಹೇಗೆ ಅಂತ ಅರ್ಥನೇ ಆಗ್ತಿಲ್ಲ. ಹೌದು ಅಪ್ಪ, ನಂಗೂ ಅದ್ ಅರ್ಥ ಆಗ್ತಾ ಇಲ್ಲ. ಆ ಸ್ವಾತಿ ಬೆಂಗಳೂರ್ ಮನೇಲಿ ತಾನೇ ಮಹಾರಾಣಿ ಅನ್ನೋ ತರ ಮೆರಿತಾ ಇದ್ದಾಳೆ. ಅದನ್ನ ನೋಡ್ಕೊಂಡು ನಂಗ್ ಮೈ ಎಲ್ಲ ಉರಿತಾ ಇದೆ. ಏನಾದ್ರೂ ಮಾಡಿ ಅವಳನ್ನ ಆ ಮನೆಯಿಂದ ಆಚೆ ಹಾಕ್ತೇನೆ. ರಾಗಿಣಿ, ಸ್ವಾತಿನ ಮನೆಯಿಂದ ಆಚೆ ಹಾಕ್ತ್ಯಾ? ಏನೇ ಮಾತಾಡ್ತಿದ್ಯಾ ನೀನು? ನಿಮ್ಮಪ್ಪನ್ ಮಾತ್ ಕೇಳಿ ಕೇಳಿ ನಿನ್ ತಾನೇನೋ ಹಾಳಾಗೋಗಿದ್ಯಾ? ಅಮ್ಮ, ಸ್ವಲ್ಪ ಸುಮ್ನೆ ಇರ್ತ್ಯಾ? ಈಗ ತಾನೇ ಮನೆಗ್ ಬಂದಿದೀನಿ, ಎಷ್ಟು ದಿನ ಆದ್ಮೇಲೆ ನನ್ನ ನೋಡ್ತಿದ್ಯಾ? ಹೇಗಿದ್ಯಾ ಅಂತ ಕೇಳೋದ್ ಬಿಟ್ಟು ಸುಮ್ನೆ ಬೈತಾ ಇದ್ಯಲ್ಲ ಅಮ್ಮ. ಸ್ವಾತಿ ಮನೆಯವ್ರನ್ನ ಬೀದಿ ಕಾಲ್ ನಿಲ್ಸಿದಾರ. ನಿಮ್ಗಿನ್ನೂ ಸಮಾಧಾನ ಆಗ್ಲಿಲ್ವಾ? ರಾಗಿಣಿ, ಸ್ವಾತಿಗೂ ಅವ್ರ ಮನೆಯವ್ರಿಗೂ ತೊಂದ್ರೆ ಕೊಡ್ಬೇಡಿ. ಅವ್ರು ಹಾಕೋ ಕಣ್ಣೀರು ನಮಗ್ ಶಾಪ ಆಗುತ್ತೆ ಕಣೆ. ನಾಳೆ ದಿನ ನಾವ್ ಅದ್ರಿಂದ ಏನೇನ್ ಅನ್ಭವಿಸ್ಬೇಕೋ ಏನೋ. ನಿಮ್ ಕೈ ಮುಗಿತೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಸಾಕ್ ಸುಮ್ನಿರೆ. ಕಲಿಯುಗದಲ್ಲಿ ಗಟ್ಟಿ ಮನ್ಸಿರೋರೆ ಗೆಲ್ಲೋದು. ಈ ಶಾಪ ಗೀಪ ಎಲ್ಲ ಸುಳ್ಳು. ಅಪರೂಪಕ್ಕೆ ದೂರದಿಂದ ಮಗಳು ಬಂದಿದ್ದಾಳೆ, ಅವ್ಳಿಗೆ ಉಪಚಾರ ಮಾಡೋದ್ ಬಿಟ್ಟು ಉಪದೇಶ ಮಾಡ್ತಾ ನಿಂತಿದ್ಯಲ್ಲ. ಹೋಗಿ ಏನಾದ್ರು ತಣ್ಣಗ್ ತಗೋಬಾಗು. ಹೌದು ಅಮ್ಮ, ನಿನ್ ಕೈಯಾರೆ ತಣ್ಣಗಿರೋ ಮಜ್ಜಿಗೆ ಕುಡ್ದು ತುಂಬಾ ದಿನ ಆಗಿದೆ. ಪ್ಲೀಸ್ ಮಾಡ್ಕೊಂಡ್ ಬರ್ತೀಯಾ? ಅಕ್ಕ, ಯಾವಾಗ ಬಂದೆ? ಈಗ ತಾನೇ ಬಂದೆ, ಕಾಲಿಗೇನೋ ಮಾಡ್ಕೊಂಡೆ. ಅದು ಬೈಕಲ್ ಬರ್ಬೇಕಾದ್ರೆ ಸ್ಕಿಡ್ ಆಗಿ ಬಿದ್ಬಿಟ್ಟೆ ಅಕ್ಕ. ಜಾಸ್ತಿ ಏನಿಲ್ಲ,
ಚಿಕ್ಕ ಬೆಡ್ ಅಷ್ಟೇ. ಅಲ್ವೋ ನೋಡ್ಕೊಂಡಲ್ವಾ ಹೋಗೋದು. ನೀನೇನೆ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗಿ ಏನಾದ್ರೂ ತಣ್ಣಗ್ ಮಾಡ್ಕೊಂಡ್ ಬಾ. ಮಗಳೇ, ಇವತ್ತು ಸ್ವಾತಿ ಮನೆಯವ್ರಿಗೆ ಉಳ್ಕೊಳಕ್ ಎಲ್ಲೂ ಜಾಗ ಇಲ್ಲ. ಅವ್ರ ಬೀದಿಲೇ ಮಲ್ಕೋಬೇಕು. ಹಾಗ್ ಮಾಡಿದೀನಿ. ಹೌದಪ್ಪ, ಹಾಗಿದ್ರೆ ಸ್ವಾತಿ ಅವ್ರನ್ನ ನೋಡೋಕಾಲ್ದೆ ಒದ್ದಾಡ್ತಿರ್ತಾಳೆ. ನಂಗೆ ಇನ್ನು ಎಷ್ಟು ದಿನ ಹೀಗೆ ನಗ್ತೀರಾ ಅಂತ ನಾನು ನೋಡ್ತೀನಿ. ಅಲ್ಲಿ ಸ್ವಾತಿ ಹೋಗಿ ತನ್ ಮನೆಯವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡಿರ್ತಾಳೆ. ದೇವ್ರು ಒಳ್ಳೆಯವ್ರಿಗೆ ಒಳ್ಳೆದನ್ನೇ ಮಾಡ್ತಾನೆ. ನಿನಗೆ ಕುಮಾರನ್ ಮೇಲೆ ತಾನೇ ಕೋಪ? ಹೌದು. ಹಾಗಾದ್ರೆ ಅವನನ್ನೇ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಆಯ್ತು. ಏನಮ್ಮ ಹೇಳ್ತಿದ್ಯಾ? ನೀನ್ ಮಾತ್ರ ಅಲ್ಲ, ನಿನ್ ಜೊತೆ ಗೀತಾನು ಈ ಮನೆಯಿಂದ ಹೊರಗೋಗ್ಬೇಕು. ನಿಮ್ ತಂದೆ ಎಲ್ರ ತರಾನು ಒಂದ್ ಮನೆ ಕಟ್ಟಿದ್ದಾರೆ. ಅದ್ರಲ್ಲಿ ಅಂತ ಸ್ಪೆಷಲ್ ಏನಿದೆ?